ದರ್ಗಾ ಹಜರತ್ ಸೈಯದ್ ಮುಕರಂ ಶಾ ವಾಲಿ ಬಾಬಾ ಒಂದು ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ತಾಯಿಯವರಿಗೆ ನಮ್ಮ 2023ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ಶ್ರೀಯುತ ಆದಿನಾರಾಯಣ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮೆಲ್ಲರ ಹಿರಿಯರು ಕೆಪಿಸಿಸಿ ಸದಸ್ಯರಾದಂತ ರಾಮಲಿಂಗಾರೆಡ್ಡಿ ಅವರನ್ನ ಬಂದಿದ್ದಾರೆ, ಗುಜರಾತ್ ಮಂಜುನಾಥ್ ಅವರು ಬಂದಿದ್ದಾರೆ, ವಸೀಂ ಅವರು, ನೂರುಲ್ಲ, ಇನ್ನ ನಮ್ಮ ಜೊತೆ ನಮ್ಮ ಇನ್ನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ಅಮನುಲ್ಲಾ, ನಾವೆಲ್ಲರೂ ಕೂಡ ಜಬೀರುಲ್ಲಾ, ಇವರೆಲ್ಲ ಕೂಡ ಈ ಕಾರ್ಯಕ್ರಮ ಬಂದಿದ್ದೀವಿ. ಇದೇನು ಹೊಸದಲ್ಲ, ಸುಮಾರು 20-25 ವರ್ಷಗಳಿಂದ ನಾವು ಸತತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಯಾಕಂತಂದ್ರೆ ಈ ತಾಯ್ನೂರು ಗ್ರಾಮದಲ್ಲಿರ್ತಕ್ಕಂಥ ಮುಸ್ಲಿಮ್ಸು ಮತ್ತು ಹಿಂದೂಗಳು ನಾನು ಚಿಕ್ಕಂದಿನ ನೋಡ್ಕೊಂಡು ಬಂದಿದ್ದೀನಿ, ಬಹಳ ಅನ್ಯೋನ್ಯವಾಗಿ ಬಹಳ ಅಣ್ಣತಮ್ಮಂದರಾಗಿ ಬಾಳ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಗೆ ಅದು ಬಹಳ ಸಂತೋಷ. ಮುಂದಿನ ದಿನದಲ್ಲೂ ಕೂಡ ಇದೇ ರೀತಿಯಾಗಿ ನೀವೆಲ್ಲರೂ ಹಿಂದೂ ಮುಸಲ್ಮಾನರೆಲ್ಲರೂ ಕೂಡ ಇಲ್ಲಿ ಸೌಹಾರ್ದಯುತವಾಗಿ ಅಣ್ಣತಮ್ಮಂದರಾಗಿ ಚೆನ್ನಾಗಿ ಬಾಳ್ಬೇಕು ಅಂತ ನಮ್ಮ ದರ್ಗಾ ಸೈಯದ್ ಮುಕರಂ ಶಾ ವಾಲಿ ಬಾಬಾ ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜನತೆಗೂ ಒಂದು ಮನವಿಯನ್ನು ಮಾಡ್ತೀನಿ. ಯಾರೋ ಕೆಲವು ಕಿಡಿಗೇಡಿಗಳು ಮಾಡತಕ್ಕಂಥ ಕೆಲವು ಅಕ್ರಮಗಳಿಗಾಗಿ ಹಿಂದೂ ಮುಸ್ಲಿಮ್ಸ್ ಅಲ್ಲಿ ವೈಷಮ್ಯ ಇಡ್ತಾರೆ, ಅದಾಗಬಾರ್ದು. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಯಾರೋ ಹುಡುಗ ಸತ್ತೋಗಿ ಆಕ್ಸಿಡೆಂಟ್ ಆಗಿ ಸತ್ತೋಗಿರ್ತಾನೆ, ಸತ್ತೋಗಿರಲ್ಲ, ಆಕ್ಸಿಡೆಂಟ್ ಆಗಿರುತ್ತೆ. ಇಮಿಡಿಯೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಅವನ್ನ ಹಾಸ್ಪಿಟಲ್ ಹೋದಾಗ ಡಾಕ್ಟರ್ ಹೇಳ್ತಾರೆ ಅವನಿಗೊಂದು ಬಾಟ್ಲು ರಕ್ತ ಕೊಡಬೇಕು ಅಂತ. ಆ ರಕ್ತ ಕೊಡುವಾಗ ಅದು ಹಿಂದೂಗ, ಮುಸ್ಲಿಮ, ಶೆಡ್ಯೂಲ್ ಕ್ಯಾಸ್ಟ್, ಜೈನ, ಕ್ರಿಶ್ಚಿಯನ್ ಅಂತ ಯಾರು ಕೇಳಲ್ಲ. ಮನುಷ್ಯರ ರಕ್ತ ಎಲ್ಲ ಒಂದೇ, ಎಲ್ರಿಗೂ ಕೆಂಪಾಗಿರುತ್ತೆ. ನಾವಿಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಎಲ್ಲ ಹಿಂದೂ ಮುಸ್ಲಿಮ್ಸು ಒಂದೇ ಗಾಳಿಯನ್ನ ಸೇವಿಸ್ತೀವಿ, ಒಂದೇ ನೀರನ್ನು ಸೇವಿಸ್ತೀವಿ, ಒಂದೇ ಭೂಮಿಯಲ್ಲಿದ್ದೀವಿ. ನಾವು ಸತ್ರು ಇದೇ ಭಾರತ ದೇಶದಲ್ಲೇ ಉಣ್ತಾರೆ. ಆದ್ರಿಂದ ನಾವೆಲ್ಲ ಕೂಡ ಅನ್ಯೋನ್ಯವಾಗಿ ಒಂದಾಗಿ ಬಾಳಬೇಕು. ನಮ್ಮ ಧರ್ಮ ಹಿಂದೂ ಧರ್ಮ, ನಮ್ಮ ಹಿಂದೂ ಧರ್ಮ. ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ಬೊಟ್ಟಿಟ್ಕೊಂಡು ದೇವ್ರ ಪೂಜೆ ಮಾಡಿ ಆಚೆ ಬರ್ತೀನಿ. ಆದ್ರೆ ನಮ್ಮ ಮುಲ್ಬಾರ್ಗೆ ಹೋಗುವಾಗ ನಮ್ಮ ದರ್ಗಾ ಹತ್ರ ಹೋಗಿ ಆ ದರ್ಗಾ ಹತ್ರ ತಲೆ ಬೋಗಿ ಸಂಸಾರ ಹಾಕೊಂಡು ಹೋಗ್ತೀವಿ. ಯಾಕಂತಂದ್ರೆ ನಾನು ಹಿಂದೂ ಆಗಿದ್ರು ಕೂಡ ಇನ್ನೊಂದು ಧರ್ಮದ ಬಗ್ಗೆ ಕೂಡ ಒಂದು ಪ್ರೀತಿ ಇದೆ, ವಿಶ್ವಾಸ ಇದೆ. ನಾವೆಲ್ಲರೂ ಕೂಡ ಅದೇ ರೀತಿಯಾಗಿ ಬೆಳೆಸ್ಕೊಂಡು ಬಂದಾಗ ಯಾವುದೇ ಹಿಂದೂ ಮುಸ್ಲಿಂ ಗಲಾಟೆಗಳಾಗಲಿ ಇರೋದಿಲ್ಲ. ಒಂದು ವೇಳೆ ನಮ್ಮ ದೇಶಕ್ಕೂ ಮತ್ತು ಬೇರೆ ದೇಶಕ್ಕೂ ಯುದ್ಧ ಆದ್ರೆ, ಯುದ್ಧ ಏನಾದ್ರು ನಡೆದಾಗ ಆ ದೇಶದವರು ಬಂದು ಬಾಂಬ್ ಹಾಕಿದ್ರೆ ಇಲ್ಲಿ ಬರೀ ಮುಸ್ಲಿಮ್ಸ್ ಸಾಯಲ್ಲ, ಹಿಂದೂಗಳು ಸಾಯ್ತೀವಿ, ಮುಸ್ಲಿಮ್ಗಳು ಸಾಯ್ತೀವಿ. ಅದನ್ನ ಜ್ಞಾಪಕ ಇಟ್ಕೋಬೇಕು. ಕೆಲವರು ಬೇಕಂದ್ರೆ ಇದನ್ನ ಆಚರಣೆ ಮಾಡಿ ಎಲೆಕ್ಷನ್ಗೋಸ್ಕರ ಹಿಂದೂ ಮುಸ್ಲಿಂ ಗಲಾಟೆಗಳೆಲ್ಲ ಮಾಡಕ್ ಹೋಗ್ತಾರೆ. ದಯವಿಟ್ಟು ಅಂತ ಅವ್ರಿಗೆ ಅವಕಾಶ ಕೊಡಬೇಡಿ. ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ, ಈ ಎಲ್ಲಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು. ಅದೇ ರೀತಿಯಾಗಿ ನಮ್ಮ ಆದಿನಾರಾಯಣ ಅವರು ಇಲ್ಲಿ 2023ರ ಅಭ್ಯರ್ಥಿ ಆಗಕ್ಕೆ ಮೊದಲು ನಮ್ಮ ನಾಯಕರಾದಂತಹ ಡಾಕ್ಟರ್ ಮಂಜುನಾಥ್ ಅವರು ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ತಾಲೂಕಿನಾದ್ಯಂತ ಎಲ್ಲೇ ದರ್ಗಾ ಇರಲಿ, ಎಲ್ಲ ದೇವಸ್ಥಾನ ಇರಲಿ, ಎಲ್ಲ ಚರ್ಚ್ ಇರಲಿ, ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಡಾಕ್ಟರ್ ಮಂಜುನಾಥ್ ಅವರು ಅದಕ್ಕೆ ಧನ ಸಹಾಯ ಮಾಡಿ ಅವ್ರ ಜೊತೆ ನಾವೆಲ್ಲ ಇರ್ತಾ ಇದ್ವಿ. ಈಗ ಅವರು ಕೋಲಾರದ ಶಾಸಕರಾಗಿದ್ದಾರೆ. ಆ ಒಂದು ಸ್ಥಾನಕ್ಕೆ ನಮ್ಮ ಆದಿನಾರಾಯಣ ಅವರನ್ನ ಇಲ್ಲಿ ಕ್ಯಾಂಡಿಡೇಟ್ ಮಾಡಿದ್ರು. ಕ್ಯಾಂಡಿಡೇಟ್ ಮಾಡಿ ಆದಿನಾರಾಯಣ ಗೆಲ್ಲಿದ್ದಾರೆ. ಯಾವುದೇ ಉರುಸಾಗ್ಲಿ, ಯಾವುದೇ ಜಾತ್ರೆ ಆಗ್ಲಿ, ಯಾವುದೇ ಪೂಜೆ ಆಗ್ಲಿ ಪ್ರತಿಯೊಂದು ಅಟೆಂಡ್ ಮಾಡಬೇಕು. ಆ ಜನರಲ್ಲೆಲ್ಲ ಹೋಗಿ ಕಾಣಿಸ್ಬೇಕು, ಜನರ ವಿಶ್ವಾಸ ತಗೋಬೇಕು. ಎಲೆಕ್ಷನ್ ಬಂತಂದ್ರೆ ದುಡ್ಡು ಖರ್ಚು ಮಾಡಕ್ ಬರ್ತಾರೆ ಅವರು ಕೆಲವರು, ಅದಲ್ಲ, ಜನರ ಮನಸ್ಸಲ್ಲಿ ಹೋಗಿ ನಾಟಬೇಕು. ಆ ಹುಡುಗ ಯಾವಾಗಾದ್ರೂ ಆಗ್ಲಿ, ಏನೇ ಕಾರ್ಯಕ್ರಮ ಆಗ್ಲಿ ಕರೆದ್ರೆ ಬರ್ತಾರೆ ಅಂತ. ಅದೇ ರೀತಿಯಾಗಿ ನಾವು ನಡ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಜನರ ವಿಶ್ವಾಸ ಪಡಿತೀವಿ. ಕಾಂಗ್ರೆಸ್ ಪಕ್ಷ ನೀವು ಮುಲ್ಬಾರ್ ತಾಲೂಕಲ್ಲಿ ಗೆಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜಕೀಯ ಬರಬಾರ್ದು, ಆದ್ರೂ ಬಂದ್ಬಿಡ್ತು. ದೇವರ ಕಾರ್ಯಕ್ರಮ, ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ. ಮುಂದಿನ ದಿನಗಳಲ್ಲಿ ನಾವು ಕೂಡ ಭಾಗವಹಿಸಿ ಇನ್ನೂ ಹೆಚ್ಚಾಗಿ ಈ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ನಮ್ಮ ದರ್ಗಾ ಕಮಿಟಿಯವರು ಏನಿದ್ದಾರೋ ಅವರೆಲ್ಲರ ಜೊತೆ ನಾವು ಸೇರ್ಕೊಂಡು ಈ ಕಾರ್ಯಕ್ರಮಗಳನ್ನ ನಡೆಸ್ತೀವಿ ಅಂತ ಹೇಳ್ತಾ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು.